ಮಿಸ್ಟರ್ ರಾಜ್ಕುಮಾರ್, ಹ್ಯಾಂಡ್ಸಮ್ ಪರ್ಸನಾಲಿಟಿ. ಒಂದು ಹೆಂಗಸಿಂದ ನಿಮ್ಮ ಮೇಲೆ ಬಲಾತ್ಕಾರದ ಪ್ರಯತ್ನ, ನಿಮ್ಮ ಶೀಲಹರಣ, ಅವಳಿಗೆ ಸಿಹಿ ಹೂರಣ. ಅದ್ ಸರಿ, ಪ್ರಮೋಷನ್ ಆದ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದ್ಮೇಲೆ ಏನಾಯ್ತು? ಸರ್, ನನ್ನ ಫ್ರೆಂಡ್ ರಾಕೇಶ್ ನನ್ನ ಹತ್ರ ಬಂದು ಹ್ಯಾಂಡ್ಸೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಪ್ರೊಡಕ್ಷನ್ ಹೇಗಾದ್ರೂ ನಿಲ್ಲಿಸಬೇಕು, ಇದ್ರ ಬಗ್ಗೆ ಮಿಸಸ್ ಸೋನಿಯಾ ಹತ್ರ ಮಾತಾಡ್ಬೇಕು ಅಂತ ಹೇಳ್ದ. ಆಯ್ತು, ಮಾತಾಡಿದ್ರ? ಇಲ್ಲ. ಯಾಕೆ? ಅವ್ರ ಪಿ ಎ ಹೇಳಿದ್ರು ಸಂಜೆ ಅವ್ರ ಮನೇಲೆ ಮೀಟ್ ಮಾಡಿ ಅಂತ. ಯು ಆರ್ ವೆರಿ ಲಕ್ಕಿ ಫೆಲೋ. ನೀವು ಕಾಯ್ತಾ ಇದ್ದ ಟೈಮು ಬಂದೇ ಬಿಡ್ತು. ಅವ್ರನ್ನ ಮೀಟ್ ಮಾಡೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದೇ ದಿನ ನೀವು ಮನೆಗೆ ಹೋಗ್ಬೇಕಾದಂತ ಅವಶ್ಯಕತೆ ಇತ್ತು, ಆದ್ರೆ ನೀವು ಹೋಗ್ಲಿಲ್ಲ. ಮೈ ಲಾರ್ಡ್, ಅವತ್ತೇ ಇವರ ಹೊಸ ಮನೆಯ ಗೃಹ ಪ್ರವೇಶದ ಪಾರ್ಟಿ ಇತ್ತು. ಆಮ್ ಐ ರೈಟ್? ಅಲ್ಲ, ಆದ್ರೆ ನಂಗೆ ಈ ಕೆಲಸ ತುಂಬಾ ಮುಖ್ಯವಾಗಿತ್ತು. ಓ, ಯಾವ ಕೆಲಸ? ಹೇಳದ್ನಲ್ಲ, ಹ್ಯಾಂಡ್ಸೆಟ್ ಪ್ರೊಡಕ್ಷನ್ ಇಲ್ಸೋ ಕೆಲಸ. ನೋ 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 ಎಕ್ಸೈಟ್ಮೆಂಟ್. ನಾನು ಬೇರೆ ಏನೋ ಅನ್ಕೊಂಡೆ. ನಾನ್ ಸೋನಿಯಾ ಮನೆಗೆ ಹೋದೆ. ಕೆಲಸದೊಳ್ ಬಂದು ಬಾಗಿಲು ತೆಗೆದ್ಲು. ಆಮೇಲೆ ಸೋನಿಯಾನು ಬಂದ್ರು. ಒನ್ ಮಿನಿಟ್. ಸೋನಿಯಾ ಬಂದ್ರು, ನೀವೇನ್ ಮಾಡಿದ್ರಿ? ನಾನು ಹೇಳದ್ನಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕು. ಅದೇ ನೀವ್ ಏನ್ ಮಾಡಕ್ ಹೋಗಿದ್ರಿ? ಸರ್, ನಾನು ಹೇಳದ್ನಲ್ಲ ಏನ್ ಮಾಡಕ್ ಹೋಗಿದ್ದೆ ಅಂತ. ಐ ನೋ ಇಟ್. ಮಿಸ್ ಜೆನ್ನಿ, ಮಿಸ್ಟರ್ ರಾಜ್ಕುಮಾರ್ ಪಿ ಎ. ಹೌದು ಸರ್. ವೆರಿ ಸ್ಮಾರ್ಟ್. ದಿನ ರಾಜ್ಕುಮಾರ್ ಅವರು ಆಫೀಸಿಗೆ ಬರುವಾಗ ನಿಮಗೆ ವಿಶ್ ಮಾಡ್ತಾ ಇದ್ರಾ? ಹೌದು. ಹೇಗೆ? ಅವ್ರ ಕೈಯಲ್ಲಿದ್ದ ನ್ಯೂಸ್ ಪೇಪರ್ ಇಂದನೋ ಫೈಲ್ ಇಂದನೋ ಹೊಡೆದ್ ವಿಶ್ ಮಾಡ್ತಿದ್ರು. ಹೊಡೆದು ವಿಶ್ ಮಾಡ್ತಾ ಇದ್ರಾ? ಅಂದ್ರೆ ಭುಜದ ಮೇಲೆ ಹೊಡಿತಾ ಇದ್ರಾ? ಭುಜದ ಮೇಲೆ ಅಲ್ಲ ಸರ್. ಮತ್ತೆ ಎಲ್ಲಿ ಹೇಳಿ, ಪರವಾಗಿಲ್ಲ. ಅದು ಬ್ಯಾಗ್ ಮೇಲೆ ಹೊಡಿತಾ ಇದ್ರ? ಬ್ಯಾಗ್ ಅಲ್ಲಿ ಎಷ್ಟೊಂದು ಪಾರ್ಟ್ಗಳಿವೆ. ಯಾವ ಪಾರ್ಟ್ ಮೇಲೆ ಹೊಡಿತಾ ಇದ್ರ ಅವರು? ಐ ಅಬ್ಜೆಕ್ಟ್ ಯುವರ್ ಆನರ್. ಉಡುಪಿ ಕೃಷ್ಣ ಹೆಂಗಸ್ರ ಹತ್ರ ಡೀಸೆನ್ಸಿ ಇಲ್ಲದೆ ಮಾತಾಡ್ತಿದ್ದಾರೆ. ನಾನೆಲ್ಲಿ ಇಂಡಿಸೆಂಟ್ ಆಗಿ ಮಾತಾಡ್ದೆ ಯುವರ್ ಆನರ್? ಮಿಸ್ ಜೆನ್ನಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು, ನಾನು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿದೆ. ವಾಟ್ ಇಸ್ ದಿಸ್? ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಡೀಸೆಂಟು, ಕನ್ನಡದಲ್ಲಿ ಹೇಳಿದ್ರೆ ಇಂಡಿಸೆಂಟಾ? ಐ ಆಮ್ ಸಾರಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಾವು ಪಿರಿಯಡ್ ಇಟ್ಕೊಂಡು ಮುಂದುವರಿಯೋಣ. ರಾಜ್ಕುಮಾರ್ ಅವರು ಅವ್ರ ಕೈಯಲ್ಲಿದ್ದ ಪೇಪರು, ಫೈಲು, ಸೂಟ್ ಕೇಸ್ ಇಟ್ಕೊಂಡು ಪಿರ್ರೆ ಮೇಲೆ ಹೊಡೆದು ವಿಶ್ ಮಾಡ್ತಾ ಇದ್ರು. ಅಂದ್ರೆ ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್, ಟಾಪ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಇದ್ರು. ಓಕೆ ಮಿಸ್ ಜೆನ್ನಿ, ಲೇಡೀಸ್ಗೆ ರಾಜ್ಕುಮಾರ್ ಅವರು ಹಾಗೆ ವಿಶ್ ಮಾಡ್ತಾ ಇದ್ರು, ಮತ್ತೆ ಜೆಂಟ್ಸ್ ಹೇಗೆ ಮಾಡ್ತಾ ಇದ್ರು? ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ವಿಶ್ ಮಾಡ್ತಿದ್ರು. ಎಷ್ಟು ಭೇದ ಭಾವ. ಸೀರೆಗೆ ಬೆಣ್ಣೆ, ಚಡ್ಡಿಗೆ ಸುಣ್ಣ. ಇಟ್ ಇಸ್ ನಾಟ್ ಡನ್. ಇಟ್ಸ್ ವೆರಿ ಬ್ಯಾಡ್. ಮಿಸ್ ಚೆನ್ನಿ, ಥ್ಯಾಂಕ್ ಯು. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಮೈ ಲಾರ್ಡ್, ಮಿಸ್ಟರ್ ರಾಜ್ಕುಮಾರ್ ಬಿಹೇವಿಯರ್ ಬಗ್ಗೆ ಗೊತ್ತಾಯ್ತಲ್ಲ? ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು. ಮಿಸ್ಟರ್ ರಾಮದಾಸ್, ನೀವೇನಾದ್ರೂ ಹೇಳೋದಿದೆಯಾ? ಎಸ್ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಮಿಸಸ್ ಸೋನಿಯಾ ಅವರು ಕಟಕಟೆಗೆ ಬರೋದಕ್ಕೆ ತಮ್ಮ ಅನುಮತಿ ಕೋರ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸಸ್ ಸೋನಿಯಾ ರಾಯ್, ನನ್ನ ಕ್ಲೈಂಟ್ ಮಿಸ್ಟರ್ ರಾಜ್ಕುಮಾರ್ ಹೇಳಿದಾಗೆ ಆನ್ಯುವಲ್ ಡೇ ಫಂಕ್ಷನ್ ದಿನ ಸಿಇಒ ಪೋಸ್ಟ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಮಾಡಿದ್ರಿ. ಯಾಕೆ? ನನಗೆ ಅವರ ಟ್ರ್ಯಾಕ್ ರೆಕಾರ್ಡ್ ಇಂಪ್ರೆಸ್ ಆಯ್ತು, ಅದಕ್ಕೆ. ಜನವರಿ 21 ಫಸ್ಟ್ ಟೈಮ್ ನೀವು ಕಂಪನಿಗೆ ಬಂದಿದ್ರಿ. ಪ್ರಮೋಷನ್ ಲಿಸ್ಟ್ ಕೂಡ ಡಯಾಸ್ ಮೇಲೆ ನಿಮಗೆ ಕೊಟ್ಟಿದ್ರು. ಹೀಗಿರುವಾಗ ನೀವು ಮಿಸ್ಟರ್ ರಾಜ್ಕುಮಾರ್ ಟ್ರ್ಯಾಕ್ ರೆಕಾರ್ಡ್ನ ಎಲ್ಲಿ, ಯಾವಾಗ ನೋಡಿದ್ರಿ? ನನ್ನ ಹಸ್ಬೆಂಡ್ ಹತ್ರ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಯಾವಾಗ? ಅದೇ ದಿನ ಪ್ರಮೋಷನ್ ಅನೌನ್ಸ್ ಆಗೋ ಟೈಮಲ್ಲಿ. ಹಾ, ಆ ಡಿಸ್ಕಷನ್ಗೆ ಎಷ್ಟು ಟೈಮ್ ಹಿಡಿತು? 2 ಗಂಟೆ? 1 ಗಂಟೆ? ಅರ್ಧ ಗಂಟೆ? 10 seconds. Did I hear 10 seconds? Yes. ವಿತಿನ್ 10 seconds ನಿಮ್ಮ ಹಸ್ಬೆಂಡ್ ರಾಜ್ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ರು. ನೀವು ಇಮಿಡಿಯೇಟ್ ಆಗಿ ಇಂಪ್ರೆಸ್ ಆಗಿ ಲಿಸ್ಟ್ ಅಲ್ಲಿದ್ದ ಬೇರೆ ಹೆಸರನ್ನ ಹೊಡೆದಾಕಿ ಅಲ್ಲಿ ಬರೆದ್ರಿ ಮಿಸ್ಟರ್ ರಾಜ್ಕುಮಾರ್ ಅಂತ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನೀವು ಸಹಾಯಕ್ಕೋಸ್ಕರ ಕೂಕೊಂಡ್ರ? ಹೌದು. ಆ ಸಮಯದಲ್ಲಿ ಮನೇಲಿ ಯಾರು ಇರ್ಲಿಲ್ಲ. ನೀರ್ ಕೊಟ್ಟ ಕೆಲಸದವಳೆಲ್ಲ ಹೋದ್ಲು? ಅವಳಿಗೇನೋ ಅರ್ಜೆಂಟ್ ಆಗಿ ಕೆಲಸ ಇತ್ತು ಅಂತ ಅವಳ ಮನೆಗೆ ಹೋಗಿದ್ಲು. ನನಗ್ ಗೊತ್ತಿರೋ ಹಾಗೆ ನಿಮ್ ಮನೇಲಿ ಅರ್ಧ ಡಜನ್ ಅಷ್ಟು ಕೆಲಸದವರ ಬೆಟಾಲಿಯನ್ನೇ ಇದೆ. ಅವರೆಲ್ಲ ರಜಾ ಹಾಕಿದ್ರು.
ಯಾವ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? 26 ಜನವರಿ ಅಲ್ಲ, 15 ಆಗಸ್ಟ್ ಅಲ್ಲ, ಉಗಾದಿ ಅಲ್ಲ, ಹೋಳಿ ಅಲ್ಲ, ಕ್ರಿಸ್ಮಸ್ ಅಲ್ಲ, ರಂಜಾನ್ ಅಲ್ಲ. ಯಾಕೆ ಯಾಕೆ ಅವರೆಲ್ಲ ರಜಾ ಹಾಕಿದ್ರು ಮಿಸಸ್ ಸೋನಿಯಾ? ಅವರು ಪರ್ಸನಲ್ ಕೆಲಸದ ವಿಷಯವಾಗಿ ಹೋಗ್ಬೋದಲ್ವಾ? ಓ ಎಸ್ ಎಸ್, ಅಂದ್ರೆ ಎಲ್ರು ಹೆಂಡತಿ ಮಕ್ಕಳಿಗೂ ಒಂದೇ ಸರಿ ದೊಡ್ಡ ರೋಗ ಬಂದು ಹಾಸಿಗೆ ಹಿಡಿದಿದ್ರಾ? ನೀವು ಯೋಚನೆ ಮಾಡ್ಲಿಲ್ವಾ? ಮನೆ ಕೆಲಸ ಯಾರು ಮಾಡ್ತಾರೆ? ನಿಮಗೆ ನೀರು ಯಾರು ಕೊಡ್ತಾರೆ? ಡ್ರಿಂಕ್ಸ್ ಯಾರು ಸಪ್ಲೈ ಮಾಡ್ತಾರೆ? ಓಕೆ, ಇಟ್ಸ್ ಆಲ್ ರೈಟ್. ರಾಜ್ ನಿಮ್ಮನ್ನ ಕೆಳಗೆ ಹಾಕೊಂಡು ಏನ್ ಮಾಡಿದ್ರು? ಅವರು ಟ್ರೈ ಮಾಡಿದ್ರು. ಆಗ ಅವ್ರು ನಿಮ್ಮ ಮೇಲಿದ್ರಾ ಇಲ್ಲ ನೀವು ಅವ್ರ ಮೇಲಿದ್ರಾ? ಆಮೇಲೆ ಆನರ್, ಆಲ್ರೆಡಿ ಮಿಸ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ, ಸೋನಿಯಾ ಕೆಳಗಿದ್ರು, ನಾನ್ ಮೇಲಿದ್ದೆ ಅಂತ. ಮತ್ತೆ ವಾಟ್ ಇಸ್ ದಿಸ್? ಕೆಳಗೆ ಮೇಲೆ, ಮೇಲೆ ಕೆಳಗೆ, ಉಲ್ಟಾ ಪಲ್ಟಾ. ಐ ಆಮ್ ಸಾರಿ. ಮಿಸ್ಟರ್ ಆಪ್ತ ಮಿತ್ರ, ಕರ್ಬೂಜದ ಮೇಲೆ ಚಾಕು ಬಿದ್ರು, ಚಾಕು ಮೇಲೆ ಕರ್ಬೂಜ ಬಿದ್ರು, ಕರ್ಬೂಜಾನೇ ಕಟ್ಟಾಗೋದು. ಅಷ್ಟು ಗೊತ್ತಿಲ್ವೇನ್ರಿ ನಿಮಗೆ? ಮಿಸ್ಟರ್ ಉಡುಪಿ ಕೃಷ್ಣ, ನನಗ್ ಗೊತ್ತು, ನಾನೊಬ್ಬ ಲಾಯರ್ ಅಂತ. ನಾನ್ ಕರ್ಬೂಜ ಮಾರೋನು ಅಲ್ಲ, ಚಾಕುನ ಸಾಣೆ ಹಿಡಿಯೋನು ಅಲ್ಲ. ಕರ್ಬೂಜ ಆದಾಗಡೆ ಚಾಕು ಮೇಲೆ ಬೀಳೋದು ಇಲ್ಲ, ಚಾಕುನೇ ಕರ್ಬೂಜನ ಕತ್ತರಿಸೋದು ಇಲ್ಲ. ಆರ್ಡರ್, ಆರ್ಡರ್. ಇದು ಕೋರ್ಟ್, ಫ್ರೂಟ್ ಮಾರ್ಕೆಟ್ ಅಲ್ಲ. ಕಮ್ ಟು ದ ಪಾಯಿಂಟ್. ಥ್ಯಾಂಕ್ ಯು ವೆರಿ ಮಚ್ ಮಿಸಸ್ ರಾಯ್. ಯು ಮೇ ಗೋ ನೌ. ಯುವರ್ ಆನರ್, ಮಿಸಸ್ ಸೋನಿಯಾ ರಾಯ್ ರಾಜ್ ಪರ್ಸನಾಲಿಟಿ ನೋಡಿ ಇಂಪ್ರೆಸ್ ಆಗಿ ಅವರನ್ನ ಡೈರೆಕ್ಟರ್ ಮಾಡಿದ್ರು. ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಒಂಟಿಯಾಗಿದ್ದಾಗ ರಾಜ್ನ ಮನೆಗೆ ಕರ್ಸ್ಕೊಂಡ್ರು. ಯುವರ್ ಆನರ್, ಕರ್ಬೂಜಾನೆ ಚಾಕುಗೋಸ್ಕರ ಕಾಯ್ತಾ ಇತ್ತು. ಬಾ, ಕೊಚ್ಚು, ಕತ್ತರಿಸು, ಪೀಸ್ ಪೀಸ್ ಮಾಡು. ಕಮ್ ಆನ್, ಸ್ಲೈಸ್ ಮೀ, ಸ್ಲೈಸ್. ದಟ್ಸ್ ಆಲ್ ಯುವರ್ ಆನರ್. ಸುಳ್ಳು ಯುವರ್ ಆನರ್, ಸುಳ್ಳು. ಮೈ ಡಿಯರ್ ಫ್ರೆಂಡ್ ಮಿಸ್ಟರ್ ರಾಮದಾಸ್ ಈ ಸಂದರ್ಭನ ಉಪಯೋಗಿಸಿಕೊಂಡು ನೀತಿ ಪಾಠ ಹೇಳಕ್ ಹೊರಟಿದ್ದಾರೆ. ಮೈ ಲಾರ್ಡ್, ಕೋರ್ಟಿಗೆ ಬೇಕಾಗಿರೋದು ನಿಜವಾದ ಸಾಕ್ಷಿ. ಅದನ್ನ ನಾನು ಕೊಡ್ತೀನಿ. ಅದೇ ನಿರೂಪಿಸುತ್ತೆ ಮಿಸ್ಟರ್ ರಾಜ್ಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿಸ್ಟರ್ ಉಡುಪಿ ಕೃಷ್ಣ ಇಸ್ ಟ್ರೈಂಗ್ ಟು ಇನ್ಸಲ್ಟ್ ಮೈ ಕ್ಲೈಂಟ್. ಮಿಸ್ಟರ್ ಆಪ್ತ ಮಿತ್ರ, ಐ ಆಮ್ ನಾಟ್ ಟ್ರೈಂಗ್ ಟು ಇನ್ಸಲ್ಟ್, ಐ ಆಮ್ ಇನ್ಸಲ್ಟಿಂಗ್. ಯಾವಾಗ ಇವರು ಇನ್ನೊಬ್ಬರು ಮಾನ ತೆಗೆಯಕ್ಕೆ ಪ್ರಯತ್ನ ಪಟ್ರು ಆಗ್ಲೇ ಇವ್ರ ಮಾನನೂ ಹೋಗಿದೆ. ಮಿಸ್ಟರ್ ರಾಮದಾಸ್, ನಾನು ಈ ಪಾಯಿಂಟ್ ಬಗ್ಗೆನೇ ಇಲ್ಲಿ ವಾದ ಮಾಡ್ತಿರೋದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಮಿಸ್ಟರ್ ರಾಜ್ಕುಮಾರ್, ಶರ್ಟ್ ಓಪನ್ ಮಾಡಿ. ಪರವಾಗಿಲ್ಲ, ಓಪನ್ ಮಾಡಿ. ಅರೆ, ನಾಚಿಕೆ ಪಡ್ಕೋಬೇಡಿ, ಎಲ್ಲರೂ ನಮ್ಮವರೇ. ಓಪನ್ ಮಾಡಿ, ಓಪನ್ ಮಾಡಿ. ಮಿಸ್ಟರ್ ರಾಜ್ಕುಮಾರ್ ಅವರ ಮೈ ಮೇಲೆ ಮೂಡಿರುವ ಉಗುರಿನ ಗುರುತುಗಳು, ಅವರ ಸೆಕ್ರೆಟರಿ ಜೆನ್ನಿಯ ಮಾತಿನ ಪ್ರಕಾರ ಆಫೀಸ್ನಲ್ಲಿ ಹೆಂಗಸರ ಹತ್ರ ಅವರ ನಡವಳಿಕೆ, ಮುಖ್ಯವಾಗಿ ಈ ಕೋರ್ಟ್ ಅಲ್ಲೇ ತಮ್ಮ ಸಮಕ್ಷಮದಲ್ಲಿ ಆ ಟೈಮಲ್ಲಿ ಅವರ ಮೈಂಡು ಆಫ್ ಆಗೋಗಿತ್ತು ಅಂತ ಅವರೇ ಒಪ್ಕೊಂಡಿದ್ದಾರೆ. ಈ ಎಲ್ಲ ಆಧಾರಗಳನ್ನ ನೋಡಿದ್ರೆ ಮಿಸ್ಟರ್ ರಾಜಕುಮಾರ್ ಸೋನಿಯಾ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ ಯುವರ್ ಆನರ್. ಆದ್ರಿಂದ ಯುವರ್ ಆನರ್, ಈ ಕೇಸ್ನ ಪೂರ್ವಾಪರಗಳನ್ನೆಲ್ಲ ಆಲೋಚಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇದುವರೆವಿಗೂ ಆದ ವಾದ ವಿವಾದಗಳನ್ನು ಆಲಿಸಿ ಘನ ನ್ಯಾಯಾಲಯವು ಈ ತೀರ್ಪನ್ನು ಮುಂದಿನ ವಾರ ಕಾದಿರಿಸಿದೆ. ನಿಮ್ಮ ಮೈ ಮೇಲಿರೋ ಸೋನಿಯಾ ಉಗ್ರನ್ ಗುರ್ತನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿರಿ ರಾಜ್? ಯಾಕೆ? ಐ ಆಮ್ ಹೆಲ್ಪ್ಲೆಸ್. ಸರ್, ಮಿಸ್ಟರ್ ರಾಜ್ಕುಮಾರ್, ನೀವು ಸೋನಿಯಾ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಮೇಲೆ ಮಿಸಸ್ ಸೋನಿಯಾ ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತ ಆರೋಪ ಇದೆ. ಇದಕ್ಕೇನು ಹೇಳ್ತೀರಾ? ನೋ ಕಮೆಂಟ್ಸ್. ಮಿಸಸ್ ರಾಜ್ಕುಮಾರ್, ನಿಮ್ಮ ಪತಿ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ಕಮೆಂಟ್ಸ್. ಸರ್, ಏನಾದ್ರು ಹೇಳಿ ಸರ್. ಸರ್, ಇವ್ರ ವರ್ತನೆ ನೋಡ್ತಾ ಇದ್ರೆ ಮಿಸ್ಟರ್ ಹಾಗೂ ಮಿಸಸ್ ರಾಜ್ ಸೋನಿಯಾ ಮತ್ತು ಅವ್ರ ಕಂಪ್ನಿ ಮೇಲೆ ಬ್ಲಾಕ್ ಮೇಲ್ ಮಾಡಕ್ಕೆ ಈ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಯಾಮರಾಮನ್ ಅಮರ್ ಜೊತೆ ವೆಂಕಟೇಶ್, TV9 ಬೆಂಗಳೂರು.